ಇಂಥ ನೌಟಂಕಿ ಆಟ ಆಡೋ ಹುಡುಗಿರ್ಗೆ ನೀನ್ ಬುದ್ಧಿ ಕಲ್ಸ್ಲೇಬೇಕಪ್ಪಾಜಿ. ಹೆಂಗೆ? ಕುನ್ನಿ ಕುಮಾರ ರೌಡಿಸಂ ಕೋಚಿಂಗ್ ಸೆಂಟರ್ ಅಂತ ಒಂದ್ ಐತೆ, ಸೇರ್ಕೋ. ಮಿಕ್ಕಿದ್ದ ಆಮೇಲೆ ಹೇಳ್ತೀನಿ. ಬೈ. ಹಾಯ್ ಅಂಕಲ್. ಬೈ, ಅದೇ ಫೋನ್ ಮಾಡಿದ್ನಲ್ಲ, ಇವನ್ಗೆ ಕೋಚಿಂಗ್ ಬೇಕಾಗಿರೋದು. ಹೆಸರು? ಡಿ ಚರಣ್. ಅಲಿಯಾ ಸುರೂಫ್. ಏನು ಇಲ್ವಾ? ಹಂಗಂದ್ರೆ ಬೈ ಫ್ರೆಶ್. ನಿನ್ಗೆ ಕೆಲವೊಂದು ಕ್ವಶನ್ಗಳು ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ನಿನ್ ಫೇವ್ರೆಟ್ ಸಿನಿಮಾ ಯಾವುದು? ಓಂ, ಜೋಗಿ, ಕರಿಯ, ಸಲಗ? ಅದ್ಯಾವುದು ಅಲ್ಲ, ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ. ನಿನ್ಗೆ ಖಾಲಿ ಜಾಗ ನೋಡಿದ್ರೆ ಏನ್ ಮಾಡ್ಬೇಕು ಅನ್ಸುತ್ತೆ? ಲಿಟಿಗೇಷನ್, ಕಬ್ಜಾ, ದೋಖಾ? ಅದ್ಯಾವುದು ಅಲ್ಲ, ಸುಸ್ಸುಗ್ ಅರ್ಜೆಂಟ್ ಆದ್ರೆ ಹೋಗಿ ಮಾಡ್ಬೇಕು ಅನ್ಸುತ್ತೆ. ನಿನ್ಗೆ ಅರ್ಜೆಂಟಾಗಿ ದುಡ್ಡು ಬೇಕು, ಏನ್ ಮಾಡ್ತೀಯಾ? ರಾಬ್ರಿ, ಚೈನ್ ಸ್ನ್ಯಾಚಿಂಗ್, ಅಫ್ತಾ? ಇಲ್ಲ, ನಮ್ಮ ಅಪ್ಪನ್ ಕೇಳಿದ್ರೆ ಕೊಡ್ತಾರೆ. ಇವನ್ಗೆ 3 ತಿಂಗಳು ಕೋಚಿಂಗ್ ಎಲ್ಲ ಸಾಕಾಗಲ್ಲ, 6 ತಿಂಗಳು ಕೋಚಿಂಗೇ ಕೊಡಬೇಕು. ನಿನಗೆ ಒಂದು ಬುಕ್ ಕೊಡ್ತೀನಿ, 30 ದಿನಗಳಲ್ಲಿ ಗಲೀಜು ಪದಗಳನ್ನು ಕಲಿಯುವುದು ಹೇಗೆ ಅಂತ. ಮನೆಗೆ ಹೋಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಫೀಲ್ಡಲ್ಲಿ ದೊಡ್ಡ ದೊಡ್ಡ ರೌಡಿಗಳನ್ನೆಲ್ಲ ಎತ್ತಿದ್ದು ನನ್ನ ಸ್ಟೂಡೆಂಟ್ಸೇ. ಮಾಡೋಣ, ರೌಡಿ ಮಾಡೋಣ. ಶ್ರೀರಾಮ್ಪುರ ಪೋಸ್ಟಿಂಗ್ಗೆ ಹಾಕ್ಸ್ಕೊಡ್ತೀನಿ. ಏಯ್, ಬ್ಯಾಲೆನ್ಸ್ ಫೀಸ್ ಕೊಟ್ಟೋಗು. ನಾಕನ್ ಚರಂಡಿ ಹತ್ರನೇ ದುಡ್ಡು ಕೇಳ್ತ್ಯಾ? ಯಾಕೋ ಹಿಂಗ್ ಮಾಡ್ದೆ? ನಾಮಕರಂ ಮಾಡ್ಬಿಟ್ರಿ ಅಣ್ಣ ನೀವು ನಂಗೆ. ನಾನಾ? ಏನು? ಮೇಲ್ ಬಿದ್ದಿದ್ದು ನಿಮ್ಮ ಅಮ್ಮನ್ ಮೇಲಾನೆ ಹೇಳ ಔಟು ಅಂತ. ಅದ್ ಔಟ ಇರ್ಲಿಲ್ಲ ಅಣ್ಣ, ನೀವ್ ಔಟ್ ಕೊಟ್ಬಿಟ್ರಿ. ಅಷ್ಟಕ್ಕೆ ಹಿಂಗೆಲ್ಲ ಮಾಡ್ದ? ಅಷ್ಟೇ ಅಲ್ಲ ಅಣ್ಣ, ಸ್ಕೂಲಲ್ಲಿ ಇರ್ಬೇಕಾದ್ರೆ ಕುಂಟಿ ಕೆಳಗಡೆ ಕೈವಾರ ಇಟ್ಟಿದ್ರಲ್ಲ, ಆಗ್ಲಿಂದಾನೇ ದ್ವೇಷ ಆಯ್ತು ನನ್ಗೆ. ಲೇ, ಇಷ್ಟು ಸಣ್ಣ ವಿಷಯಕ್ಕೆ ನನ್ನ ರೌಡಿ ಎಲ್ಲ ಮಾಡ್ಬಿಟ್ಟಲ್ಲೋ.